ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದಿಸುತ್ತೇನೆ ಪ್ರಿಯರೇ. ದೇವರು ಪ್ರತಿಯೊಬ್ಬರನ್ನ ತನ್ನಲ್ಲೇ ಆಶ್ರಯಿಸಬೇಕು, ತನ್ನನ್ನೇ ನಂಬಬೇಕು, ತನ್ನನ್ನೇ ಪ್ರೀತಿಸಬೇಕೆಂಬುದಾಗಿ ಆತನು ಇಷ್ಟಪಡುವವರ್ತನಾಗಿದ್ದಾನೆ. ಈ ಲೋಕದಲ್ಲಿ ತಂದೆ ತನ್ನ ಮಕ್ಕಳು ನನ್ನನ್ನು ಪ್ರೀತಿಸಬೇಕೆಂಬುದಾಗಿ ಹೇಗೆ ಆಸೆ ಆಕಾಂಕ್ಷೆ ಉಳ್ಳವರಾಗಿದ್ದಾರೋ, ಆಸೆ ಆಕಾಂಕ್ಷೆ ಉಳ್ಳವರಾಗಿರುತ್ತಾರೋ, ಅದೇ ರೀತಿ ದೇವರು ತಾನು ಸೃಷ್ಟಿಸಿದಂತಹ ಮಕ್ಕಳು ತನ್ನ ಸ್ವಂತ ಕೈಯಿಂದ ಮಣ್ಣಿನ ಬೊಂಬೆಯನ್ನು ಮಾಡಿ ತನ್ನ ಆತ್ಮವನ್ನು, ತನ್ನ ಉಸಿರನ್ನು, ತನ್ನ ಜೀವಶ್ವಾಸವನ್ನು ಆ ಬೊಂಬೆಯಲ್ಲಿ ಊದಿದಾಗ ಅದು ಬದುಕುವ ವ್ಯಕ್ತಿಯಾದನೆಂಬುದಾಗಿ ನಾವು ಸತ್ಯವೇದದಲ್ಲಿ ಓದುತ್ತೇವೆ. ಅದೇ ರೀತಿ ದೇವರು ತನ್ನನ್ನೇ ಆಶ್ರಯಿಸಿಕೊಳ್ಬೇಕೆಂಬುದಾಗಿ ಇಷ್ಟಪಡ್ತಾನೆ. ಎಂಥದೇ ಕಷ್ಟದಲ್ಲೂ, ಎಂಥದೇ ಪರಿಸ್ಥಿತಿಯಲ್ಲೂ, ಅದೇನೇ ಹೋರಾಟಗಳು ಏನೇ ಇದ್ದರೂ ಕೂಡ ಆತನನ್ನೇ ಆಶ್ರಯಿಸಿಕೊಳ್ಬೇಕು. ಆತನಲ್ಲೇ ನಾವು ಆಶ್ರಯಿಸಿಕೊಂಡು ಆತನಲ್ಲೇ ನಾವು ಮುಂದುವರಿಬೇಕೆಂಬುದಾಗಿ ದೇವರು ಇಷ್ಟವುಳ್ಳವನಾಗಿದ್ದಾನೆ. ನಾವು ಈ ದಿನ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಪ್ರಿಯರೇ. ಕೀರ್ತನೆ 118 ವಚನ ಹೇಳ್ತದೆ, ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ನಾವು ಯಾವುದೇ ಪರಿಸ್ಥಿತಿ, ಯಾವುದೇ ಕಷ್ಟಗಳು, ಹೋರಾಟಗಳು, ಇಕ್ಕಟ್ಟು, ಸಮಸ್ಯೆಗಳು, ರೋಗಗಳು, ಅನೇಕ ವಿಧವಾದ ಬಂಧನಗಳು, ಕಣ್ಣೀರಿನ ಸಮಯದಲ್ಲಿ ನಮ್ಮನ್ನು ರಕ್ಷಿಸಲಿಕ್ಕೆ, ನಮಗೆ ಸಹಾಯ ಮಾಡಲಿಕ್ಕೆ ಯಾರೂ ಇಲ್ಲ ಎನ್ನುವಂತಹ ಸಮಯದಲ್ಲಿ ನಾವು ಯಾರ ಹತ್ತಿರ ಹೋಗ್ತೇವೆ ಅಥವಾ ಯಾರ ಹತ್ತಿರ ಹೋಗಬೇಕು, ಯಾರನ್ನು ಆಶ್ರಯಿಸ್ಕೊಳ್ತೇವೆ? ಈ ಲೋಕದ ವ್ಯಕ್ತಿಗಳನ್ನು ಆಶ್ರಯಿಸ್ಕೊಳ್ತೇವೋ, ನಮಗಿರುವಂತಹ ಹಣವನ್ನು ಆಶ್ರಯಿಸ್ಕೊಳ್ತೇವೋ, ನಮಗಿರುವಂಥ ಭುಜಬಲ, ನಮ್ಮ ಶಕ್ತಿ ಅಥವಾ ನಮ್ಮ ಜ್ಞಾನದ ಮೇಲೆ, ನಿಮ್ಮ ಜ್ಞಾನದ ಮೇಲೆ ನೀವು ಆಶ್ರಯಿಸ್ಕೊಳ್ತೀರೋ, ನಿಮ್ಮ ಹಣದ ಮೇಲೆ ಆಶ್ರಯಿಸ್ಕೊಳ್ತೀರೋ, ನಾನು ಏನನ್ನು, ಈ ಕಷ್ಟ ಬಂದಿದೆಯಲ್ಲ, ನಾನು ಏನನ್ನು ಬೇಕಾದರೂ ಮಾಡಿ ಇದನ್ನು ಗೆದ್ದು ಬರ್ತೀನಿ, ಇದನ್ನು ಹೊರಗಡೆ ಬರ್ತೀನಿ ಎಂಬುದಾಗಿ ನಿಮ್ಮ ಜ್ಞಾನ, ನಿಮ್ಮ ಭುಜಬಲ, ನಿಮ್ಮ ಶಕ್ತಿ, ನಿಮ್ಮ ಬುದ್ಧಿ, ನಿಮ್ಮ ಎಲ್ಲದರ ಮೇಲೆ, ನಿಮ್ಮ ಬ್ಯಾಕ್ಗ್ರೌಂಡ್, ನಿಮಗಿರುವಂತಹ ಹಿನ್ನೆಲೆ, ದೊಡ್ಡ ಬ್ಯಾಕ್ಗ್ರೌಂಡ್ ಇರಬಹುದು, ಆ ಹಿನ್ನೆಲೆಯ ಮೇಲೆ ನೀವು ಆಶ್ರಯಿಸಿಕೊಳ್ಳುವುದಾದರೆ ಅದು ಕಷ್ಟವಾಗಿರ್ತದೆ ಪ್ರಿಯರೇ. ಅದು ಬೈಬಲ್ ಹೇಳ್ತದೆ, ಅದು ಶಾಪಗ್ರಸ್ತ ಎಂಬುದಾಗಿ. ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 5ನೇ ವಚನ ಕ್ಲಿಯರ್ ಆಗಿ ಹೇಳ್ತದೆ. ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 17:5 ಹೀಗೆ ಹೇಳ್ತದೆ, ಯೆಹೋವನು ಹೀಗನ್ನುತ್ತಾನೆ, ಮನುಷ್ಯ ಮಾತ್ರದವರಲ್ಲಿ ಭರವಸವಿಟ್ಟು ನರ ಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಮನುಷ್ಯ ಮಾತ್ರದವರಲ್ಲಿ ಭರವಸವಿಟ್ಟು ಮನುಷ್ಯರನ್ನೇ ಭುಜಬಲವೆಂದು ತಿಳಿದು ದೇವರನ್ನು ಅಥವಾ ಯೆಹೋವನನ್ನು, ಕರ್ತನಾದ ಯೇಸು ಕ್ರಿಸ್ತನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಅಥವಾ ಇನ್ನು ಚೆನ್ನಾಗಿ ಹೇಳಬೇಕಾದ್ರೆ, ದೇವರನ್ನು ಬಿಟ್ಟು ಮನುಷ್ಯರ ಮೇಲೆ ಭರವಸೆ ಇಡೋದು ಶಾಪ ಅಂತ ದೇವರು ಕ್ಲಿಯರ್ ಆಗಿ ಹೇಳ್ತದೆ. ಅಲ್ಲಿ ಹೇಳ್ತದೆ 118:8, ಪ್ರಭುಗಳಲ್ಲಿ, ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ನಮ್ಮ ಹಣದ ಮೇಲೆ, ನಮ್ಮ ಕಷ್ಟ ಇರುವಾಗ ನಮ್ಮ ಯಾವುದೋ ಒಂದು ವಸ್ತುವಿನ ಮೇಲೆಯೋ, ಯಾವುದೋ ಒಂದು ವ್ಯಕ್ತಿಯ ಮೇಲೆಯೋ, ಮನುಷ್ಯನ ಮೇಲೆಯೋ, ಈ ಲೋಕದ ಯಾವುದೇ ಶಕ್ತಿಯ ಮೇಲೆಯೋ, ನಮಗೆ ಯಾರು ಅನುಕೂಲ ಮಾಡಿರ್ತಾರೆ, ಅವ್ರು ಮಾಡ್ತಾರೆ ಅಂತ ಅವರ ಮೇಲೆ ಅಲ್ಲ ನೀವು ಆಶ್ರಯಿಸಿಕೊಳ್ಳಬೇಕಾಗಿರೋದು. ನಿಮ್ಮನ್ನು ಸೃಷ್ಟಿಸಿ, ರೂಪಿಸಿ, ಇದುವರೆಗೂ ಈ ಕ್ಷಣದವರೆಗೂ ನಿಮ್ಮನ್ನು ನಡೆಸಿಕೊಂಡು, ಎಂಥದೇ ಕಷ್ಟ, ಎಂಥದೇ ಹೋರಾಟಗಳು, ಎಂಥದೇ ಪರಿಸ್ಥಿತಿ, ಇನ್ನೇನು ನಾನು ಹೋಗಿಬಿಟ್ಟೆ, ನನ್ನ ಜೀವನ ಮುಗಿತು, ನಾನು ಸತ್ತು ಹೋದೆ ಎಂಬುವಂಥ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಬದುಕಿಸಿದಂತಹ ದೇವರ ಮೇಲೆ ನೀವು ಆಶ್ರಯವನ್ನು ಇಡುವುದಾದರೆ ಅದು ಶಾಶ್ವತವಾಗಿರ್ತದೆ. ಆತನು ಕೊನೆ ತನಕ ನಿಮ್ಮನ್ನು ನಡೆಸುವ ಆತನಾಗಿರುತ್ತಾನೆ. ಮನುಷ್ಯ ಮಾತ್ರದಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಅಥವಾ ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ ಹೇಳ್ತದೆ, ಮನುಷ್ಯರಲ್ಲಿ ಭರವಸೆ ಇಡೋದು ಶಾಪಗ್ರಸ್ತ. ಹಾಗಾದರೆ ಎಲ್ಲಿ ನಮ್ಮ ಭರವಸೆ ಇರಬೇಕು? ನಿಮಗೆ ಕಷ್ಟ ಬರ್ತದೆ, ಹೋರಾಟ, ಅಥವಾ ನಿಮಗೆ ಯಾವುದೋ ಒಂದು ಕಷ್ಟದ ನಿಮಿತ್ತ ಹೆದರಿಕೆ ಉಂಟಾಗ್ತದೆ, ಭಯ ಉಂಟಾಗ್ತದೆ. ಆವಾಗ ಇದನ್ನು ಹೇಗೆ ಮಾಡೋದು, ಇದರಿಂದ ಹೇಗೆ ಹೊರಗಡೆ ಬರೋದು ಎನ್ನುವಂಥ ಭಯ, ಆತಂಕ, ನಿಮ್ಮ ಒಂದು ಹೋರಾಟ ಎಲ್ಲವೂ ಭಯ ಆಗ್ತಾ ಇರ್ತದೆ. ಆವಾಗ ಯಾರನ್ನು ನೀವು ಆಶ್ರಯಿಸ್ಕೊಳ್ತೀರಾ?
ಕೀರ್ತನೆ 56ನೇ ಅಧ್ಯಾಯ 3ನೇ ವಚನ ಹೇಳ್ತದೆ ಪ್ರಿಯರೇ, ಅಲ್ಲಿ ಕ್ಲಿಯರ್ ಆಗಿ ಹೇಳ್ತದೆ, ನನಗೆ ಹೆದರಿಕೆಯುಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ಪ್ರಿಯರೇ, ನಿಮಗೆ ಹೆದರಿಕೆಯುಂಟಾದಾಗ ನೀವು ಯಾರನ್ನು ಆಶ್ರಯಿಸಿಕೊಳ್ಬೇಕು? ಅಲ್ಲಿ ವಾಕ್ಯ ಹೇಳ್ತದೆ, ನಿಮಗೆ ಯಾವುದೋ ಪರಿಸ್ಥಿತಿಯ ನಿಮಿತ್ತ, ಯಾವುದೋ ವ್ಯಕ್ತಿಯ ನಿಮಿತ್ತ, ಯಾವುದೋ ದುಷ್ಟ ಶಕ್ತಿಯ ನಿಮಿತ್ತ, ಯಾವುದೋ ಕಷ್ಟದ ನಿಮಿತ್ತ, ಯಾವುದೋ ಹೋರಾಟದ ನಿಮಿತ್ತ ನಿಮಗೆ ಇದರಿಂದ ಹೊರಗಡೆ ಹೇಗೆ ಬರೋದು, ನನಗೆ ಭಯ ಆಗ್ತಾ ಇದೆ, ನನಗೆ ಆತಂಕ ಆಗ್ತಾ ಇದೆ, ನಮಗೆ ಕಷ್ಟ ಅನ್ನಿಸ್ತಾ ಇದೆ, ಹೆದರಿಕೆ, ಭಾಳ ಭಯ ಅನ್ನಿಸ್ತಾ ಇದೆ, ಹೆದರಿಕೆ ಆಗ್ತದೆ ಎಂಬುದಾಗಿ ನಿಮಗೆ ಅನಿಸಿದಾಗ ದೇವರ ವಾಕ್ಯ ಕ್ಲಿಯರ್ ಆಗಿ ಹೇಳ್ತದೆ, ನನಗೆ ಹೆದರಿಕೆಯುಂಟಾದಾಗ ನಾನು ಯೆಹೋವನನ್ನೇ ಆಶ್ರಯಿಸುವೆನು. ಪ್ರಿಯರೇ, ನೀವೆಂಥದೇ ಪರಿಸ್ಥಿತಿಯಲ್ಲಿರ್ರಿ, ಅದೇನೇ ಪ್ರಾಣ ಹೋಗುವಂಥ ಪರಿಸ್ಥಿತಿಯಲ್ಲಿರ್ರಿ, ದೇವರನ್ನು ಆಶ್ರಯಿಸ್ಕೊಳ್ಬೇಕು, ದೇವರನ್ನೇ ನೋಡಬೇಕು, ದೇವರನ್ನೇ ದೃಷ್ಟಿಸಿ ನೋಡಬೇಕು. ಆತನ ಶಕ್ತಿ ಮೇಲೆ ನೀವು ಯಾವತ್ತೂ ಅನುಮಾನ ಪಡಬಾರದು. ಆತನ ಅಧಿಕಾರದ ಮೇಲೆ, ಆತನು ಆಶೀರ್ವಾದ ಮಾಡುವ ಆತನಾಗಿದ್ದಾನೆ, ಅದರ ಮೇಲೆ ಯಾವತ್ತೂ ಕೂಡ ಅನುಮಾನ ಪಡಬಾರದು. ನೀವು ದೇವರನ್ನೇ ಆಶ್ರಯಿಸಿಕೊಳ್ಬೇಕೆಂಬುದಾಗಿ ವಾಕ್ಯಗಳು ಬೇಕಾದಷ್ಟು ಬೈಬಲಲ್ಲಿ ಹೇಳ್ತದೆ. ಆಗಿರುವಾಗ ನೀವು ಯಾರನ್ನು ಆಶ್ರಯಿಸಿಕೊಂಡಿದ್ದೀರಾ? ಮನುಷ್ಯರನ್ನೋ ಅಥವಾ ದೇವರನ್ನೋ? ಮೊದಲನೇ ಮಾತು ಹೇಳ್ತದೆ, ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಕೀರ್ತನೆ 118:8. ಎರಡನೇ ಮಾತು ಹೇಳ್ತದೆ, ಮನುಷ್ಯ ಮಾತ್ರದಲ್ಲಿ ಭರವಸೆ ಇಡುವುದು ಶಾಪಗ್ರಸ್ತ ಅಂತ ಹೇಳ್ತದೆ. ಶಾಪ. ದೇವರ ಮೇಲೆ ಭರವಸೆ ಇಡೋದನ್ನು ಬಿಟ್ಟು ನಮ್ಮ ಪರಿಸ್ಥಿತಿಗಳಲ್ಲಿ, ನಮ್ಮ ಭಯದ ಸಮಯದಲ್ಲಿ, ನಮ್ಮ ಆತಂಕದ ಸಮಯದಲ್ಲಿ ಮನುಷ್ಯರ ಮೇಲೋ ಮತ್ತೊಂದರ ಮೇಲೋ ನಾವು ಆಶ್ರಯಿಸೋದು ಅದು ಶಾಪಗ್ರಸ್ತ ಎಂಬುದಾಗಿ ಹೇಳ್ತದೆ. ಅಷ್ಟು ಮಾತ್ರವಲ್ಲ, ಕೀರ್ತನೆ 56:3, ನನಗೆ ಹೆದರಿಕೆಯುಂಟಾದಾಗ ಯೆಹೋವನನ್ನೇ ಆಶ್ರಯಿಸಿಕೊಳ್ಳುವೆನು. ನಿಮ್ಮ ಆಶ್ರಯ ಎಲ್ಲಿದೆ? ಬೈಬಲ್ ಹೇಳ್ತದೆ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರ್ತಾರೆ. ಪ್ರಿಯರೇ, ನೀವು ಎಂಥದೇ ಪರಿಸ್ಥಿತಿಯಲ್ಲಿರುವಾಗ, ನೀವು ಒಂದು ವೇಳೆ ಬೆಂಕಿಯಲ್ಲಿ ಹಾದು ಹೋಗ್ತಾ ಇರಬಹುದು, ಇನ್ನೇನು ಸುಟ್ಟು ಹೋಗ್ಬಿಟ್ಟೆ ನಾನು ಕರಕಲಾದೆ ಅಂತ ಅನುಭವ ನಿಮ್ಗೆ ಆಗ್ತಾ ಇರಬಹುದು. ಅಥವಾ ನೀವು ಜಲರಾಶಿಯ ಮೇಲೆ ಹಾದು ಹೋಗ್ತಾ ಇರಬಹುದು, ಇನ್ನೇನು ಈ ನೀರು ನನ್ನನ್ನು, ಈ ನದಿ ನನ್ನನ್ನು ಮುಳುಗಿಸಿಬಿಡ್ತು, ನನ್ನ ಜೀವಿತ ಮುಗಿದು ಹೋಯಿತು ಅಂತ ಅಂದ್ಕೊಳ್ತಾ ಇದ್ದೀರಾ. ಆ ಮೂಮೆಂಟಲ್ಲಿ, ಆ ಸೆಕೆಂಡಲ್ಲಿ, ಆ ಸಮಯದಲ್ಲಿ, ಆ ಸಂದರ್ಭದಲ್ಲಿ ನೀವು ದೇವರನ್ನು ಆಶ್ರಯಿಸುವುದಾದರೆ, ಮನುಷ್ಯರನ್ನು ಬಿಟ್ಟು ದೇವರನ್ನು ಆಶ್ರಯಿಸುವುದಾದರೆ, ನಿಮ್ಮ ಆಶ್ರಯ ದೇವರ ಮೇಲೆ ಇಡೋದಾದರೆ, ನೀವು ದೇವರಿಗೆ ಬಂದು ದೇವರನ್ನೇ ಆಶ್ರಯಿಸಿಕೊಳ್ಳೋದಾದರೆ, ನಿಮ್ಮನ್ನು ನೀವು ಪರಿಪೂರ್ಣ ದೇವರಿಗೆ ಒಪ್ಪಿಸಿಕೊಡೋದಾದರೆ, ದೇವರು ನಿಜವಾಗಲೂ ನಿಮ್ಮನ್ನು ಆ ಜಲರಾಶಿಯೊಳಗಿಂದ, ಆ ಬೆಂಕಿಯೊಳಗಿಂದ ಮೇಲಕ್ಕೆ ಎತ್ತಿ ನಿಮ್ಮನ್ನು ದೇವರು ಉನ್ನತ ಸ್ಥಾನದಲ್ಲಿ ಇಡುವ ಆತನಾಗಿದ್ದಾನೆ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ, ಆಗಲ ಆತನು ತಕ್ಕ ಕಾಲದಲ್ಲಿ ಮೇಲಕ್ಕೆ ತರುವನು. ಬೈಬಲ್ ಹೇಳ್ತದೆ, ತ್ರಾಣವುಳ್ಳ ಹಸ್ತದ ಕೆಳಗೆ ಹಂಬಲದಿಂದ, ದೀನತೆಯಿಂದ, ತಗ್ಗಿಸುವಿಕೆಯಿಂದ ಆತನಲ್ಲಿ ಆಶ್ರಯಿಸಿಕೊಂಡಾಗ ನಿಮಗೆ ಬರುವಂಥ ಕಷ್ಟ, ಬಂದಿರುವಂಥ ಕಷ್ಟ, ಹೋರಾಟ ಏನೇ ಆಗಿದ್ರೂ ಕೂಡ ಆತನು ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ. ದೇವರನ್ನು ಆಶ್ರಯಿಸಿಕೊಳ್ಬೇಕು, ಕರ್ತನಾದ ಯೇಸು ಕ್ರಿಸ್ತನನ್ನು ಆಶ್ರಯಿಸಿಕೊಳ್ಬೇಕು. ನಿಮ್ಮ ಮಾತುಗಳು ಆತನನ್ನೇ ಆಶ್ರಯಿಸುವುಳ್ಳ ಮಾತುಗಳಾಗಿರಬೇಕು. ನಿಮ್ಮ ಆಲೋಚನೆ ಆತನನ್ನೇ ಆಶ್ರಯಿಸಿಕೊಳ್ಳುವಂಥ ಆಲೋಚನೆಗಳಾಗಿರಬೇಕು. ನಿಮ್ಮ ಯೋಜನೆಗಳು ಆತನನ್ನೇ ಆಶ್ರಯಿಸಿಕೊಳ್ಳುವವುಗಳಾಗಿರಬೇಕು. ಎಡಕ್ಕೋ ಬಲಕ್ಕೋ ಹಿಂದೆಯೋ ಮುಂದೆಯೋ ಎಲ್ಲಿಯೂ ನೋಡದೆ ನಿಮ್ಮನ್ನು ಸೃಷ್ಟಿಸಿ ರೂಪಿಸಿದವನಾದ ಯೇಸು ಕ್ರಿಸ್ತನ ನೋಡುತ್ತಾ ಆತನ ಆಶ್ರಯದಲ್ಲಿ ಬರುವುದಾದರೆ ದೇವರು ಸುರಕ್ಷಿತವಾಗಿ ನಿಮ್ಮನ್ನು ಇಡುತ್ತಾನೆ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರ್ತಾನೆ. ದೇವರ ಮೊರೆ ಯಾರು ಹೊಕ್ಕಿರ್ತಾರೋ, ಕಷ್ಟ ಕಾಲದಲ್ಲಿರುವಾಗ ದೇವರ ಮೊರೆ ಯಾರು ಹೊಕ್ಕಿರ್ತಾರೋ ಅವರು ದೇವರ ಆಶ್ರಯದಲ್ಲಿ ಸುರಕ್ಷಿತವಾಗಿರ್ತಾರೆ. ದೇವರ ಹತ್ರ ಬರಬೇಕು ನಮ್ಮ ಕಷ್ಟದ ಸಮಯದಲ್ಲಿ. ಮನುಷ್ಯರ ಹತ್ರ ಅಲ್ಲ, ದುಡ್ಡಿರೋರ ಹತ್ರ ಅಲ್ಲ, ಬ್ಯಾಂಕ್ ಅಲ್ಲವೇ ಅಲ್ಲ, ಯಾರೋ ನಮಗೆ ಸಹಾಯ ಮಾಡ್ತಾರೆ ಅಲ್ಲ, ದೇವರಲ್ಲಿ ನಿಮ್ಮ ಆಶ್ರಯ, ದೇವರ ಮೇಲೆ ನಿಮ್ಮ ಆಶ್ರಯವನ್ನು ಇಡಬೇಕು. ಆಗಿರುವಾಗ ದೇವರು ನಿಮ್ಮನ್ನು
ಅದ್ಭುತವಾಗಿ ಉನ್ನತವಾಗಿ ನಿಮಗಿರುವಂಥ ಕಷ್ಟದಿಂದ, ನಿಮಗಿರುವಂತಹ ಹೋರಾಟದಿಂದ, ನಿಮಗಿರುವಂಥ ಎಲ್ಲವುಗಳಿಂದ, ಪರಿಸ್ಥಿತಿಗಳಿಂದ, ಸಂಕಷ್ಟಗಳಿಂದ ನೀವು ಹೊರಗೆ ಬರಲಿಕ್ಕಾಗಲ್ಲ, ನಿಮಗೆ ಭಯ ಆಗ್ತದೆ. ಅಂಥ ಸಂದರ್ಭದಲ್ಲಿ ನೀವು ದೇವರನ್ನೇ ಆಶ್ರಯಿಸಿಕೊಳ್ಳುವಾಗ ದೇವರು ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಬಿಡುಗಡೆ ಕೊಟ್ಟು ನಿಮ್ಮನ್ನು ಒಂದು ಒಳ್ಳೆಯ ಸ್ಥಾನದಲ್ಲಿ, ಒಳ್ಳೆಯ ಆಶೀರ್ವಾದ ಉಳ್ಳವ ವ್ಯಕ್ತಿಯಾಗಿ, ಒಳ್ಳೆಯ ಆಶೀರ್ವಾದ ಉಳ್ಳ ಕುಟುಂಬವಾಗಿ ನಿಮ್ಮನ್ನು ದೇವರು ಇಡಲು ಶಕ್ತನಾಗಿದ್ದಾನೆ. ಪ್ರಿಯರೇ, ದೇವರು ನಾವು ನಿಮಗೋಸ್ಕರ ಪ್ರಾರ್ಥಿಸುವವನಾಗಿದ್ದೇನೆ. ಹಾಲೆಲ್ಲೂಯಾ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ಪ್ರಾರ್ಥನೆ ಮಾಡೋಣ. ಲೀಬ್ರೋ ಹೋಶ ಕಲಬಾಸಿ ಅಂದರಬಹಶ. ನಿನ್ನ ವಾಕ್ಯ ಹೇಳ್ತದಲ್ಲ ದೇವರೇ, ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಹೌದು ದೇವರೇ, ಒಂದು ವೇಳೆ ಈ ಪ್ರಿಯರು ಒಂದು ವೇಳೆ ಅವರ ಕಷ್ಟ, ಕಣ್ಣೀರು, ಹೋರಾಟ, ಚಿಂತೆ, ದುಃಖ, ರೋಗ, ಬಂಧನದಲ್ಲಿರುವಾಗ ಒಂದು ವೇಳೆ ಅವರ ಆಶ್ರಯ ಮನುಷ್ಯರ ಮೇಲೆ ಹೋಗಿರುವುದಾದರೆ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅವರೊಟ್ಟಿಗೆ ನೀನು ಮಾತನಾಡು. ಅವರ ಪೂರ್ತಿ ದೇವರೇ ನಿನ್ನ ಮೇಲೆ ಆಶ್ರಯಿಸಿಕೊಳ್ಳಲಿಕ್ಕೆ ಸಹಾಯ ಮಾಡಪ್ಪ. ಮನುಷ್ಯರ ಮೇಲೆ ಭರವಸೆ ಇಡದ ಹಾಗೆ ನಿನ್ನ ಆಶ್ರಯಕ್ಕೆ ಬರಲಿಕ್ಕೆ ಪವಿತ್ರ ಆತ್ಮನೇ ನೀನು ಸಹಾಯ ಮಾಡು. ದೇವರ ಆತ್ಮನೇ ಅಪ್ಪ, ಅವರ ಮೇಲಿನ ಆತ್ಮನು ಚಲಿಸಲಿ ದೇವರೇ. ಪರಿಪೂರ್ಣವಾಗಿ ನಿನ್ನನ್ನೇ ಆಶ್ರಯಿಸಿಕೊಳ್ಳುವುದಕ್ಕೆ ಸಹಾಯ ಮಾಡು ಪೂರ್ಣ ಮನಸ್ಸಿನಿಂದ ದೇವರೇ. ಕರ್ತನವುದು ಕರ್ತನೆ ಯೆರೆಮೀಯನಿಗೆ ಬರೆದ ಪ್ರವಾದನೆ ಗ್ರಂಥ ದೇವರೇ 17:5 ಹೇಳ್ತದಲ್ಲಪ್ಪ, ಮನುಷ್ಯರಲ್ಲಿ ಭರವಸೆ ಇಡೋದು ದೇವರನ್ನು ತೊರೆದು ಬಿಡೋದು ಶಾಪಗ್ರಸ್ತ ಎಂಬುದಾಗಿ. ದೇವರೇ, ಶಾಪಗ್ರಸ್ತರಾಗದೆ, ಮನುಷ್ಯರ ಮೇಲೆ ಭರವಸವಿಟ್ಟು ಶಾಪಗ್ರಸ್ತರಾಗದೆ, ನಿನ್ನ ಮೇಲೆ ಭರವಸೆ ಇಟ್ಟು ಆಶೀರ್ವಾದವುಳ್ಳ ವ್ಯಕ್ತಿಗಳಾಗಿ, ಭಾಗ್ಯವಂತರಾಗಿ, ಹಲ್ಲೆಲೂಯಾ, ಎಲ್ಲರಿಗೂ ಒಂದು ಮಾದರಿಯುಳ್ಳ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸು. ನಾನು ನನ್ನ ಕಷ್ಟ ಕಾಲದಲ್ಲಿ ದೇವರಿಗೆ ಮೊರೆ ಇಟ್ಟೆ, ದೇವರನ್ನು ಆಶ್ರಯಿಸಿಕೊಂಡೆ, ಯಾವುದೇ ಮನುಷ್ಯನಲ್ಲಿ ನಾನು ಭರವಸೆ ಇಡಲಿಲ್ಲ. ದೇವರು ನನ್ನನ್ನು ಆಶೀರ್ವದಿಸಿದನು, ಮೇಲಕ್ಕೆ ತಂದನು, ಇದರಿಂದ ಬಿಡುಗಡೆ ಕೊಟ್ಟನು ಎಂಬುದಾಗಿ ಹೇಳುವಂತಹ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸು ದೇವರೇ. ಕರ್ತನೇ, ನಿಮಗೆ ಹೆದರಿಕೆ ಉಂಟಾದಾಗ ದೇವರು ನಿಮ್ಮ ಪಕ್ಕದಲ್ಲಿ ಇದ್ದಾನೆ. ಆತ ನಿಮ್ಮ ಬಲಗಡೆಯಲ್ಲಿ ಎಡಗಡೆಯಲ್ಲಿ ನಿಂತಿದ್ದಾನೆ. ನೀವು ಆತನನ್ನೇ ಆಶ್ರಯಿಸಿಕೊಳ್ಳಿರಿ. ಯಾವುದೋ ಮುಂದೆ ಏನು ದಾರಿ ಕಾಣ್ತಾ ಇಲ್ಲ, ಹೆದರಿಕೆ ಆಗ್ತಾ ಇದೆ, ಒಂದು ಹೆಜ್ಜೆ ಇಡ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲಿಗೆ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ, ಅಂತಹ ಸಮಯದಲ್ಲಿ ದೇವರನ್ನು ಆಶ್ರಯಿಸಿಕೊಳ್ಳುವುದಾದರೆ ದೇವರು ನಿಮಗೊಂದು ವಿಶೇಷವಾದ ಹೊಸದಾದ ಮಾರ್ಗವನ್ನು ತೆರೆಯಲು ಶಕ್ತನಾಗಿದ್ದಾನೆ. ಆತನ ಶಕ್ತಿ ಕುಂದಿ ಹೋಗಲಿಲ್ಲ, ಆತನು ಕಡಿಮೆ ಆಗಿಲ್ಲ, ಇನ್ನೂ ಹೆಚ್ಚುಳ್ಳವನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರನ್ನೇ ಆಶ್ರಯಿಸಿಕೊಳ್ಳಿರಿ ಪ್ರಿಯರೇ, ಆಗ ದೇವರು ನಿಮ್ಮನ್ನು ಮೇಲಕ್ಕೆ ಎತ್ತುವ ಆತನಾಗಿದ್ದಾನೆ. ಪರಾತ್ಪರನ ಮೊರೆ ಹೊಕ್ಕಿರುವ ನಿಮ್ಮನ್ನು ದೇವರು ತನ್ನ ಆಶ್ರಯದಲ್ಲಿ ಸುರಕ್ಷಿತವಾಗಿರಿಸ್ತಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.